ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಬ್ರಹ್ಮದೇವನ ಹಗಲು ಮತ್ತು ರಾತ್ರಿಗಳ ಬಗ್ಗೆ ತಿಳಿಸಿದ. ಆ ರೀತಿ ಹಗಲು ರಾತ್ರಿಗಳು ಆದಾಗ ಎಷ್ಟೋ ಸಲ ಈ ಕ್ರಿಯೆ ನಡೆದಿದೆ, ಎಷ್ಟೋ ಸಲ ಸೃಷ್ಟಿ ಆಗಿದೆ ಮತ್ತು ಅದು ಲಯವಾಗಿ ಹೋಗಿದೆ, ಮತ್ತೆ ಪುನಃ ಸೃಷ್ಟಿಯಾಗಿದೆ, ಮತ್ತೆ ಲಯವಾಗಿದೆ. ಈ ರೀತಿ ನಡೀತಾನೇ ಇರುತ್ತೆ. ನಾವು ಅದರಲ್ಲಿ ಯಾವಾಗ ನಾವು ಅವತರಿಸ್ತೀವೋ, ನಾವು ಭೂಮಿ ಮೇಲೆ ಬರ್ತೀವೋ, ಆಗ ನಮ್ಮ ಒಂದು ಜೀವನವನ್ನು ಮುಕ್ತಗೊಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೃಷ್ಣ ತಿಳಿಸಿದ್ದ. ಮತ್ತು 20-21ನೇ ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾನೆ ಅಂತ ನೋಡೋಣ. ಪರಸ್ತಸ್ಮಾತ್ತು ಭಾವೋನ್ಮೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅಂತ ಹೇಳಿದರು. ಏನು ಈ ಅವ್ಯಕ್ತ ಅಂತಕ್ಕಂಥದ್ದು ಅತೀತವಾದಂಥ ಮತ್ತೊಂದು ಸನಾತನ ಅವ್ಯಕ್ತ. ಅವ್ಯಕ್ತದಲ್ಲಿ ಮಾಮೂಲಿಯಾದ ಅವ್ಯಕ್ತ ಒಂದಿದೆ. ಈಗ ನಾವೆಲ್ಲ ಸೃಷ್ಟಿಯಾದಾಗ ವ್ಯಕ್ತವಾಗ್ತೀವಿ, ನಮ್ಮ ಜೀವನ ಮುಗಿದಾಗ, ನಾವು ದೇಹ ಬಿಟ್ಟಾಗ ನಾವು ಅವ್ಯಕ್ತ ಆಗ್ತೀವಿ. ಅದಲ್ಲದಲೇ ಇನ್ನೊಂದು ಅತೀತವಾದಂಥ ಮತ್ತೊಂದು ಸನಾತನ ಅವ್ಯಕ್ತ ಭಾವ ಇದೆ. ಅದು ಸಕಲ ಪ್ರಾಣಿಗಳು ನಾಶವಾದರೂ ಕೂಡ ಈ ಸನಾತನ ಅವ್ಯಕ್ತ ಭಾವ ಅಂತಕ್ಕಂಥದ್ದು ನಾಶವಾಗೋದಿಲ್ಲ ಅಂತ ತಿಳಿಸಿದ ಭಗವಂತ. ಅಂದರೆ ಇಲ್ಲಿ ಎರಡು ಅವ್ಯಕ್ತಗಳನ್ನು ತಿಳಿಸ್ತಾ ಇದ್ದಾನೆ. ಒಂದು ಅವ್ಯಕ್ತ ನಾವು ಹೇಗೆ ಎರಡನ್ನು ಗಮನಿಸ್ಬೋದು ಅಂದರೆ, ಒಂದು ಈ ಪ್ರಪಂಚಕ್ಕೆ ಬರುವುದಕ್ಕೆ ಮುಂಚೆ ಏನೂ ಇರಲಿಲ್ಲ, ಪ್ರಪಂಚಕ್ಕೆ ಬಂದಾಗ ಅದು ವ್ಯಕ್ತ ಆಯಿತು, ಮತ್ತೆ ಲಯವಾಗಿ ಹೋಯಿತು. ಆದರೆ ಭಗವಂತನ ಒಂದು ಸ್ವರೂಪ ಅಂತಕ್ಕಂಥದ್ದು ಅದು ಯಾವಾಗಲೂ ಇರುವಂಥದ್ದು, ಯಾವಾಗಲೂ ಇರುವಂಥ ಅವ್ಯಕ್ತ ರೂಪ, ಅದು ಭಗವಂತನಂತೆ ಇರುವಂಥದ್ದು. ಅದನ್ನೇ ಭಗವಂತ ಅಂತಲೂ ಕರಿಬೋದು. ಅದು ಯಾವಾಗಲೂ ನಾಶವಾಗುವುದಿಲ್ಲ ಅಂತ ತಿಳಿಸ್ದ. ಹೀಗೆ ಎರಡು ರೀತಿಯ ಅವ್ಯಕ್ತಗಳನ್ನು ಹೇಳ್ತಾನೆ. ಒಂದು ಅವ್ಯಕ್ತ ಅದು ಪ್ರಪಂಚಕ್ಕೆ ಬರುತ್ತೆ ಮತ್ತು ಹೊರಟೋಗುತ್ತೆ. ಆದರೆ ಯಾವಾಗಲೂ ಅವ್ಯಕ್ತವಾಗಿರುವಂಥದ್ದು, ಅಂದರೆ ಅವ್ಯಕ್ತ ಅಂದರೆ ಕಾಣದೇ ಇರುವಂಥದ್ದು ಅಂತ ಈ ಹಿಂದೆ ಆಗಲೇ ಅದ್ರ ಬಗ್ಗೆ ತಿಳಿಸಲಾಗಿತ್ತು. ಕಾಣದೇ ಇರತಕ್ಕಂಥದ್ದು ಒಂದು ಅಂಶ, ನಮ್ಮ ಕಣ್ಣಿಗೆ ಗೋಚರಿಸದೇ ಇರತಕ್ಕಂಥ ಒಂದು ಅಂಶ, ಅದು ಸನಾತನವಾದಂಥ ಭಗವಂತನ ರೂಪದಲ್ಲಿರುವಂಥ ಅವ್ಯಕ್ತ ಅದು ಯಾವಾಗಲೂ ಇರುತ್ತೆ ಅಂತ ತಿಳಿಸಿದ್ದಾನೆ. ಮತ್ತೆ ಮುಂದುವರೆದು ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿರ್ವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳಿದ. ಅಂದರೆ ಈ ಅವ್ಯಕ್ತ ಮತ್ತು ಅಕ್ಷರ, ಅವ್ಯಕ್ತವೂ ಆಗಿರುವಂಥದ್ದು ಅಕ್ಷರವೂ ಆಗಿರುವಂಥದ್ದು, ಅದಕ್ಕೆ ಪರಮಗತಿ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಬ್ರಹ್ಮನನ್ನೇ ಕುರಿತು ಹೇಳಿರತಕ್ಕಂಥದ್ದು, ಅದು ಈ ಹಿಂದೆ ಬಂದಿದೆ, ಅದನ್ನು ಅಕ್ಷರ ಅಂತ ಕರೆದಿದ್ದಾರೆ. ಆ ಅವ್ಯಕ್ತವಾದ್ದು ಮತ್ತು ಅಕ್ಷರವೂ ಆದಂಥ ಪರಮಗತಿ ಅಂತ ಕರೀತಾರೆ ಅದನ್ನು. ಅದು ಯಾವುದನ್ನು ನಾವು ಪಡೆದ ಮೇಲೆ ನಮಗೆ ಪುನರ್ಜನ್ಮ ಇಲ್ಲವೇ ಇಲ್ವೋ ಅದೇ ನನ್ನ ಪರಂಧಾಮ ಅಥವಾ ಪರಮಧಾಮ ಅಂತ ಕರೀತಾನೆ ಅದನ್ನು. ಅದು ಅವ್ಯಕ್ತವೂ ಹೌದು ಮತ್ತು ಅಕ್ಷರವೂ ಹೌದು, ಜೊತೆಗದು
ಯಾವುದನ್ನು ಅಂಥ ಒಂದು ಸ್ಥಿತಿಯನ್ನು ಪಡೆದ ಮೇಲೆ ಪುನರ್ಜನ್ಮ ಅನ್ನುವಂಥದ್ದಿಲ್ಲ. ಅದು ಪರಮಧಾಮ. ಪರಂಧಾಮ ಪಡೆದ ಮೇಲೆ ಮುಗಿದೋಯ್ತು. ಈ ಪರಮಗತಿ ಅನ್ನುವಂಥದ್ದು ಅವ್ಯಕ್ತವಾಗಿದ್ದು ಪರಬ್ರಹ್ಮನನ್ನು ಅಕ್ಷರ ಅಂತ ಕರಿತಾರೆ. ಆ ಅಕ್ಷರ ಎನ್ನಲಾಗುವಂಥ ಪರಬ್ರಹ್ಮನನ್ನು ಅದು ಯಾವಾಗಲೂ ನಾಶವಾಗದೇ ಇರತಕ್ಕಂಥದ್ದು ಮತ್ತು ನಾವು ಪುನಃ ಹಿಂದಿರುಗಿ ಬರದೇ ಇರತಕ್ಕಂಥ ಶ್ರೇಷ್ಠವಾದ ಸ್ಥಾನವನ್ನು ಹೊಂದುತ್ತೀವಿ. ಅದು ಪರಂಧಾಮ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.